ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೋಚಿಮುಲ್ ರೈತರಿಗೆ 2 ರು ಕಡಿತ ಮಾಡಿದ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್. ವಾಲ್ಮೀಕಿ ನಿಗಮದ ಹಣ ತಿಂದವರಿಗೆ ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಲಿ. ವಾಲ್ಮೀಕಿ ನಿಗಮದಲ್ಲಿ ಹಣ ವರ್ಗಾವಣೆ ಆಗಿರೋದು ನಿಜ, ಶಾಸಕ ಕೊತ್ತೂರು ಮಂಜುನಾಥ್. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯನ್ನು ದಶಪಥ ರಸ್ತೆ ಮಾಡುವಂತೆ ಸಂಸದ ಸುಧಾಕರ್ ಮನವಿಗೆ ತಾತ್ವಿಕ ಒಪ್ಪಿಗೆ. 5 ಪ್ಯಾಕೇಜ್ಗಳಲ್ಲಿ ಯೋಜನೆ ರೂಪಿಸಲು ಅಧಿಕಾರಿಗೆ ಸೂಚಿಸಿದ ನಿತಿನ್ ಗಡ್ಕರಿ. ಭೂ ಪರಿವರ್ತನೆಗಾಗಿ ಲಂಚದ ಹಣ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ದಾಳಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ 2 ಅಧಿಕಾರಿಗಳು. ವಾರ್ತೆಗಳ ವಿವರ. ಕೋಚಿಮುಲ್ನಲ್ಲಿ ರೈತರಿಗೆ ನೀಡುತ್ತಿದ್ದ ಹಣದಲ್ಲಿ 2 ರು ಕಡಿತ ಮಾಡಿದ ಆದೇಶವನ್ನು ಕೂಡಲೇ ಹಿಂಪಡೆಯದಿದ್ದರೆ ತೀವ್ರ ಹೋರಾಟ ಮಾಡಲಾಗುವುದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲ ಅಂದರೆ ನಾವು ರಸ್ತೆಗೆ ಇಳಿಬೇಕಾಗ್ತದೆ, ಹೋರಾಟಕ್ಕೆ ಇಳಿತೀವಿ. ಪರವಾಗಿದ್ದೇವೆ, ನಾವು ರೈತರ ಬಗ್ಗೆ ಕೇಳೋದಕ್ಕೆ ಇನ್ನೂ ಬದುಕಿದ್ದೀವಿ ನಾವು. ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟ ರೈತರಿಂದ ಖರೀದಿ ಮಾಡುವ ಹಾಲಿಗೆ ಲೀಟರ್ಗೆ 2 ರು ಇಳಿಕೆ ಮಾಡಿರುವ ಕುರಿತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಮಯದಲ್ಲಿ ದರ ಏರಿಕೆಯ ವಿಷಯ ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ದರು. ಸೇವ್ ನಂದಿನಿ ಎಂದು ಅಭಿಯಾನ ಕೂಡ ಮಾಡಿದ್ದರು. ಆದರೆ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ದರಗಳನ್ನು ಏರಿಸಿದ್ದಾರೆ. ನಂದಿನಿ ಉಳಿಸಿ ಅಂತ ಹೇಳಿದಂತ ಸರ್ಕಾರ 23 ಆಗಸ್ಟ್ನಲ್ಲಿ ಮೊದಲನೇ ಸಲ ಹಾಲು ದರ ಏರಿಕೆ ಮಾಡಿದ್ರು. ಎಷ್ಟು ಮಾಡಿದ್ರು? 3 ರೂಪಾಯಿ ಮಾಡಿದ್ರು. ಈಗ ಮೊನ್ನೆ ನೋಡಿದಿರಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಲ್ಲಿಗೆ 5 ರೂಪಾಯಿ ಆಯಿತು ಇದೇ ವರ್ಷದಲ್ಲಿ. ಏರಿಕೆ ಮಾಡಿದ 2 ರು ಹಾಗೂ ರೈತರಿಂದ ಕಡಿತ ಮಾಡಿದ 2 ರು ಸೇರಿದ್ರೆ 4 ರು ಆಗುತ್ತದೆ. ಕೋಚಿಮುಲ್ನಲ್ಲಿ 12 ಲಕ್ಷ ಲೀಟರ್ ಹಾಲು ಮಾರಾಟವಾಗುತ್ತಿದ್ದು, ಈ ಹೆಚ್ಚುವರಿ 4 ರುನಿಂದ ದಿನಕ್ಕೆ 48 ಲಕ್ಷ ರು ಹೆಚ್ಚುವರಿಯಾಗಿ ಬರುತ್ತಿದೆ. ಇದನ್ನು ರೈತರಿಗೆ ನೀಡುತ್ತಿಲ್ಲ. ರಾಸುಗಳ ಸಾಕಾಣಿಕೆ ದುಬಾರಿಯಾಗಿದೆ ಎಂದ ಅವರು, ಈ ಕೋಮುಲ್ನ ಪುಣ್ಯಾತಂಬ್ರು ಇಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಇಲ್ಲಿ ಏನು ಮಾಡಿದ್ದಾರೆ, ನಮ್ಮ ರೈತರಿಗೆ ಕೊಡುವಂಥ ದರ ಏನಿದೆ ಅದರಲ್ಲಿ 2 ರೂಪಾಯಿ 1 ಲೀಟ್ರಿಗೆ ಕಡಿಮೆ ಮಾಡಿದ್ದಾರೆ. ಈ 5 ರೂಪಾಯಿ ಗ್ರಾಹಕರ ಹತ್ರ ನೀವೇನು ವಸೂಲು ಮಾಡ್ತೀರಿ, ಅದರಲ್ಲಿ ಸ್ವಲ್ಪ ಆದರೂ ನೀವು ರೈತರಿಗೆ ಕೊಡಬೇಕಾಗಿತ್ತಲ್ಲ. 1 ಲೀಟ್ರಿಗೆ 3 ರೂಪಾಯೋ 1 ರೂಪಾಯಿ, 1 ಲೀಟ್ರಿಗೆ 2 ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಇವತ್ತು ಕೋಮಲ್ ಉದಾಹರಣೆಗೆ 2 ರೂಪಾಯಿ ಇವತ್ತು ಏನು ನೀವು ಕಡಿಮೆ ಮಾಡಿದಿರಿ, ಈಗ 2 ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮಾಡಿದಿರಿ. ನಿಮ್ಮ ಆದಾಯ ಎಷ್ಟು? 4 ರೂಪಾಯಿ ಆಯಿತು 1 ಲೀಟ್ರ್. 12 ಲಕ್ಷ ಲೀಟ್ರು ಸರಿಸುಮಾರು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಸೇರಿ ಒಂದು ದಿವಸಕ್ಕೆ ಇವತ್ತು ಹಾಲು ಶೇಖರಣೆ ಆಗುತ್ತೆ. ಅಲ್ಲಿಗೊಂದು ದಿವಸಕ್ಕೆ ನಿಮ್ಗೆ ಎಷ್ಟಾಯಿತು? 48 ಲಕ್ಷ ಲಾಭ ಆಯಿತು. 12 ಲಕ್ಷ ಲೀಟ್ರ್ ಅಂದರೆ 4 ರೂಪಾಯಿ ಇಟ್ಕೊಂಡ್ರೆ 48 ಲಕ್ಷ ಅಧಿಕವಾಗಿ ನಿಮಗೆ ಬರ್ತಾ ಇದೆ. ಇದರಲ್ಲಿ ನೀವು ರೈತರಿಗೆ ಏನಾದರೂ ಪಾಸ್ ಆನ್ ಮಾಡಿದ್ದೀರಾ? ಇಲ್ಲ. ಈ ಹಿಂದೆ ನಾನು ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಒಕ್ಕೂಟ ರಚಿಸಲಾಗಿತ್ತು. ಆಗ 5 ಎಕರೆ ಜಾಗ ಮತ್ತು 50 ಕೋಟಿ ರು ಅನುದಾನಕ್ಕೆ ತಾತ್ವಿಕ ಒಪ್ಪಿಗೆ ನೀಡಲಾಗಿತ್ತು. ಇಷ್ಟೆಲ್ಲ ಮಾಡಿದ್ರೂ ಹಾಲು ಒಕ್ಕೂಟವನ್ನ ರದ್ದು ಮಾಡಲಾಗಿತ್ತು. ಈಗ ಸರ್ಕಾರ ಮತ್ತೆ ಪ್ರತ್ಯೇಕ ಒಕ್ಕೂಟ ಮಾಡಲು ಪ್ರಯತ್ನ ಆರಂಭಿಸಿದೆ. ಇದನ್ನು ಸುಸಜ್ಜಿತವಾಗಿ ಮಾಡಲಿ ಎಂದರು. ನಾವು ಹಾಲು ಒಕ್ಕೂಟವನ್ನ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕಗೊಳಿಸಬೇಕು ಅಂತ ನಾವು ಆದೇಶ ಮಾಡಿದ್ವಿ. 5 ಎಕರೆ ಹೆಚ್ಚುವರಿ ಜಮೀನು 50 ಕೋಟಿ ರೂಪಾಯಿ ಕೊಡಲಿಕ್ಕೆ ನಾವು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ವಿ. ನಮ್ಮ ಹಿಂದಿನ ಸರ್ಕಾರ, ಬೊಮ್ಮಾಯಿರವರ ಸರ್ಕಾರ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸ್ವಾಮೀಜಿಗಳು ರಾಜಕಾರಣದ ಬಗ್ಗೆ ಮಾತನಾಡುವುದು ಸೂಕ್ತವಲ್ಲ. ಸ್ವಾಮೀಜಿಗಳ ಮೇಲೆ ಎಲ್ಲರಿಗೂ ಗೌರವ ಇರುತ್ತೆ. ನೀವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಿ, ಆಶೀರ್ವಾದ ಮಾಡಿ, ಪ್ರವಚನ ನೀಡಿ. ಆದರೆ ಮುಖ್ಯಮಂತ್ರಿ ಯಾರಾಗಬೇಕೆಂದು ಪಕ್ಷ ನಿರ್ಧಾರ ಮಾಡುತ್ತದೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು. ಅದರಿಂದ ಬೇರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾವ ತರ ಮಾಡಬೇಕು, ಫಾಗಿಂಗ್ ಮಾಡಬೇಕು, ಏನು ಮಾಡಬೇಕು ಅಂತ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಸ್ವಾಮೀಜಿಗಳು ಒಂದು ಜಾತಿಗೆ ಸಂಬಂಧಿಸಿದ ಸ್ವಾಮೀಜಿ ಆಗಿರುವುದಿಲ್ಲ.
ಅವರು ಎಲ್ಲ ಸಮುದಾಯ ಜನರಿಗೂ ಆಶೀರ್ವಾದ ಮಾಡುತ್ತಾರೆ. ಸ್ವಾಮೀಜಿಗಳು ದಯವಿಟ್ಟು ರಾಜಕೀಯಕ್ಕೆ ಬರಬೇಡಿ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಮನವಿ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಎಲ್ಲ ಸ್ವಾಮೀಜಿಗಳಿಗೂ ನಾನು ಒಂದು ಮಾಹಿತಿ ಕೊಡ್ತೀನಿ. ಒಂದು ಸ್ವಾಮೀಜಿ ಅಂತ ಹೇಳಿದ್ರೆ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಸ್ವಾಮೀಜಿ ಅಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಸ್ವಾಮೀಜಿ. ಯಾವುದೇ ಸ್ವಾಮೀಜಿ ಆದ್ರೂ ಅವ್ರ ಜಾತಿಯವ್ರಿಗೆ ಮಾತ್ರ ಅವ್ರು ಆಶೀರ್ವಾದ ಮಾಡ್ತಾರೆ. ಹೋದರೆ ಯಾರೇ ಹೋದ್ರೂ ಆಶೀರ್ವಾದ ಮಾಡ್ತಾರಲ್ಲ, ಯಾರೇ ಫಂಕ್ಷನ್ ಕರೆದ್ರು ಹೋಗ್ತಾರಲ್ಲ. ದಯವಿಟ್ಟು ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ, ನೀವು ರಾಜಕೀಯಕ್ಕೆ ಬರಬೇಡ್ರಿ, ರಾಜಕೀಯದ ಬಗ್ಗೆ ಮಾತಾಡಬೇಡ್ರಿ. ಮಠ ಆಯಿತು, ನೀವಾಯಿತು, ಮಕ್ಕಳಿಗೆ ಎಜುಕೇಷನ್ ಆಯಿತು, ಜನಗಳಿಗೆ ಆಶೀರ್ವಾದ ಮಾಡೋದಾಯಿತು, ಬುದ್ಧಿವಾದ ಹೇಳೋದಾಯಿತು, ಪ್ರವಚನಗಳನ್ನು ಹೇಳೋದನ್ನು ಇದನ್ನು ಬಿಟ್ಟು ನೀವು ರಾಜಕೀಯ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ದಯವಿಟ್ಟು ಯಾವ ಸ್ವಾಮೀಜಿನೂ ಹೇಳ್ಬೇಡಿ. ಈ ಹೇಳಿಕೆಗಳಿಂದ ಸ್ವಾಮೀಜಿಗಳಿಗಿರುವಂಥ ಗೌರವವನ್ನು ಹಾಳು ಮಾಡ್ತದೆ. ಇತ್ತೀಚೆಗೆ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ್ ಸ್ವಾಮೀಜಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಎಂದು ವೇದಿಕೆಯಲ್ಲಿ ಹೇಳಿದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಈ ಹಿನ್ನೆಲೆಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಹಣ ತಿಂದ ಖದೀಮರಿಗೆ ಸರ್ಕಾರ ಬಲಿ ಹಾಕಬೇಕು. ಪ್ರಕರಣವನ್ನು ಸಿಬಿಐ ತನಿಖೆಗೂ ಬೇಕಾದ್ರೆ ವಹಿಸಲಿ. ಹಣ ತಿಂದವರಿಗೆ ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯಲಿ. ವಾಲ್ಮೀಕಿ ನಿಗಮದಲ್ಲಿ ಹಣ ವರ್ಗಾವಣೆಯಾಗಿರೋದು ನಿಜ. ನಾವು ಮೀಡಿಯಾದಲ್ಲಿ ನೋಡಿದ್ದೇವೆ. ಹಗರಣದಲ್ಲಿ ಯಾರೇ ಇದ್ರೂ ಅವರಿಗೆ ಶಿಕ್ಷೆ ಆಗಲಿ ಎಂದರು. ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು. ನನಗೊಂದು ರೂಲ್ಸು, ನಿಮಗೊಂದು ರೂಲ್ಸ್ ಇಲ್ಲ. ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವರಿಗೆ 100% ಆಗಿ ಶಿಕ್ಷೆ ಆಗಬೇಕು. ಈ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ ಹಂಗಲ್ಲ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಹಿಂದ್ಗಡೆಯಿಂದ ಬರ್ತವೆ, ಇಲ್ಲಿ ನೋಡಿದ್ರೆ ಏನು ಮಾಡುತ್ತೆ, ಹಿಂದ್ಗಡೆಯಿಂದ ಬರ್ತವೆ. ಅದನ್ನ ಏನು ಮಾಡಿದ್ರು ಅದು ಅದರದ್ದು ಸ್ವಂತ ಪ್ರಪಂಚ. ಬೆಂಗಳೂರು ಹೈದರಾಬಾದ್ ನಡುವಿನ 500 ಕಿಲೋಮೀಟರ್ ರಸ್ತೆಯನ್ನು ದಶಪಥ ರಸ್ತೆಯನ್ನಾಗಿ ವಿಸ್ತರಿಸುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿರವರಿಗೆ ಕೋರಿದ್ದು, ಅವರು ತಾತ್ವಿಕವಾಗಿ ಒಪ್ಪಿಗೆ ನೀಡಿದ್ದು 5 ಪ್ಯಾಕೇಜ್ಗಳಾಗಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ರೈಲ್ವೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುವುದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ. ತಾತ್ವಿಕ ಒಪ್ಪಿಗೆ ಕೊಟ್ಟು ಎಲ್ಲ ಕನ್ಸರ್ನ್ಡ್ ಆಫೀಸರ್ಸ್ಗೆ ಹೇಳಿ ಇದನ್ನು 5 ಪ್ಯಾಕೇಜ್ ಮಾಡಿ ಅಂತ ಹೇಳಿ. ಚಿಕ್ಕಬಳ್ಳಾಪುರದ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದ ಅವರು, ಹೆಚ್ಚು ಪುಷ್ಪ ಬೆಳೆಯುವ ರೈತರಿಗೆ ಅನುಕೂಲವಾಗುವಂತೆ ಪುಷ್ಪ ಮಂಡಳಿಯನ್ನು ತೆರೆಯುವಂತೆ ಸದನದಲ್ಲಿ ಮನವಿ ಮಾಡಲಾಗಿದೆ ಎಂದ ಅವರು, ರಾಷ್ಟ್ರೀಯ ಹೆದ್ದಾರಿ 7 ದಶಪಥ ರಸ್ತೆಯನ್ನಾಗಿಸಲು ಮನವಿ ಸಲ್ಲಿಸಲಾಗಿದ್ದು, ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಲು ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಡುವೆ 44 ಕಿಲೋಮೀಟರ್ ರೈಲ್ವೆ ಮಾರ್ಗ ನಿರ್ಮಿಸುವುದು ಸೇರಿದಂತೆ ರೈಲ್ವೆ ಇಲಾಖೆಗೆ ಸೇರಿದ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಒತ್ತು ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 14 ತಿಂಗಳಾಗಿದೆ. ನಗರದ ಅಭಿವೃದ್ಧಿಗೆ 14 ಕೋಟಿ ಸಹ ತಂದಿಲ್ಲ. ನನ್ನ ಅವಧಿಯಲ್ಲಿ ತಂದಿದ್ದ 50 ಕೋಟಿ ಹಣಕ್ಕೆ ಹೆಸರು ಬದಲಿಸಿ ಟೆಂಡರ್ ಮಾಡಿದ್ದಾರೆಂದು ಲೇವಡಿ ಮಾಡಿದರು. ಹೈದರಾಬಾದ್ನವರು ಸುಮಾರು 500 ಕಿಲೋಮೀಟರ್ಗಳಿದೆ. ನಾನು ಈ ರಸ್ತೆಯನ್ನು 10 ಲೇನ್ ಮಾಡಬೇಕು ಅಂತೇಳಿ ಮನವಿ ಮಾಡಿದೆ. ಬಿಕಾಸ್ ಇದು ಏರ್ಪೋರ್ಟ್ ರಸ್ತೆ ಆಗಿದೆ ಮತ್ತು ಭಾಳಷ್ಟು ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೆಗಳು ಕೂಡ ಇದೇ ರಸ್ತೆಯಲ್ಲಿ ಭಾಳಷ್ಟು ಸ್ಥಾಪನೆ ಆಗ್ತದೆ ಮುಂದಿನ ದಿನಗಳಲ್ಲಿ ಕೂಡ. ಹಾಗಾಗಿ ಇದು 10 ಲೇನ್ ಮಾಡಬೇಕು ಅಂತ ಮನವಿ ಮಾಡಿದ್ದೇನೆ. ಸ್ಥಳದಲ್ಲೇ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ. ತಾತ್ವಿಕ ಒಪ್ಪಿಗೆ ಕೊಟ್ಟು ಎಲ್ಲ ಕನ್ಸರ್ನ್ಡ್ ಆಫೀಸರ್ಸ್ಗೆ ಹೇಳಿ ಇದನ್ನು 5 ಪ್ಯಾಕೇಜ್ ಮಾಡಿ ಅಂತ ಹೇಳಿದ್ದಾರೆ. 100 ಕಿಲೋಮೀಟ್ರ್ ಅಂತೇಳಿ 5 ಪ್ಯಾಕೇಜನ್ನು ಮಾಡಿ ನೀವು ಇದನ್ನು ತಕ್ಷಣ ಕೈಗೆತ್ತಿಕೊಳ್ಳಿ, ಇದು ಭಾಳ ಮುಖ್ಯವಾಗಿರುವಂಥ ರಸ್ತೆ ಅಂತ ಹೇಳಿದ್ದಾರೆ. ಅಂದರೆ ನಾನು ಭಾಳ ಒತ್ತು ಕೊಟ್ಟಿರುವಂಥದ್ದು ಚಿಕ್ಕಬಳ್ಳಾಪುರ ಗೌರಿಬಿದನೂರು BG ಲೈನ್ 44 ಕಿಲೋಮೀಟ್ರ್ ಇದೆ. ಅದೇ ಥರ ಚಿಕ್ಕಬಳ್ಳಾಪುರ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯ ಪುಟ್ಟಪರ್ತಿ, ಇದು ಹೊಸ ಲೈನು 103 ಕಿಲೋಮೀಟ್ರ್ ಇದೆ. ಇದಕ್ಕೆ ನಾನು ಒತ್ತು ಕೊಟ್ಟಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಕೆವಿ ನವೀನ್ ಕಿರಣ್, ಮರಳುಕುಂಟೆ ಕೃಷ್ಣಮೂರ್ತಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ, ಮಾಜಿ ಶಾಸಕ ಎಂ ಶಿವಾನಂದ್,
ಬಿಎಂಕೆ ಮಂಜುನಾಥ್, ಆನಂದಮೂರ್ತಿ, ಲಕ್ಷ್ಮಣ್, ಆನಂದರಾಮರೆಡ್ಡಿ, ಮಾಜಿ ಶಾಸಕ ರಾಜಣ್ಣ, ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಭೂ ಪರಿವರ್ತನೆ ಮಾಡಿಕೊಡಲು ಹಣಕ್ಕೆ ಬೇಡಿಕೆ ಇಟ್ಟು ಹಣ ಸ್ವೀಕರಿಸುತ್ತಿದ್ದ ಸಮಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಅಧಿಕಾರಿಗಳನ್ನು ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬೀಳಿಸಿರುವ ಘಟನೆ ಮಾಲೂರು ತಾಲೂಕು ಸೌದದಲ್ಲಿ ಶನಿವಾರ ಸಂಜೆ ನಡೆದಿದೆ. ಭೂ ಪರಿವರ್ತನೆಗೆ 30,000 ಹಣ ಬೇಡಿಕೆ ಇಟ್ಟಿದ್ದು 20,000 ಹಣ ಪಡೆಯುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಮಾಲೂರಿನಲ್ಲಿ ದಾಳಿ ನಡೆಸಿರುವ ಘಟನೆ ಶನಿವಾರ ಸಂಜೆ ನಡೆದಿದೆ. ದೊಡ್ಡ ಕಡ್ತೂರು ಗ್ರಾಮದ ಕಾಮಣ್ಣ ಎಂಬುವವರು ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ತಾಲೂಕು ಸೌಧದಲ್ಲಿ ದಾಳಿ ನಡೆಸಿದ್ದಾರೆ. ಕಸಬಾ ಹೋಬಳಿ ಆರ್ಐಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಂಜುನಾಥ್ ಮತ್ತು ಸರ್ವೆ ಇಲಾಖೆ ಎಡಿಎಲ್ಆರ್ ಅಶ್ವಿನಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಆರೋಪಿ ಅಧಿಕಾರಿಗಳನ್ನು ಬಂಧಿಸಲಾಗಿದೆ. ದೊಡ್ಡ ಕಡ್ತೂರು ಗ್ರಾಮದ ಸರ್ವೆ ನಂಬರ್ 201 ಮೇಜಿನ ಸ್ಕೆಚ್ ಮತ್ತು ಭೂ ಪರಿವರ್ತನೆಗೆ 30,000 ರೂಪಾಯಿಗೆ ಇಬ್ಬರು ಬೇಡಿಕೆ ಇಟ್ಟಿದ್ದು ಇಂದು ಬೆಳಗ್ಗೆ ಆರ್ಐ ಮಂಜುನಾಥ್ 10,000 ಪಡೆದು ಇನ್ನುಳಿದ ಹಣವನ್ನು ಅಟೆಂಡರ್ಗೆ ನೀಡುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 5 ಸಸ್ಯಗಳನ್ನು ನೆಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಬೇಕು. ಪರಿಸರ ಇಲ್ಲದಿದ್ದರೆ ಮನುಷ್ಯನು ಬದುಕಲು ಸಾಧ್ಯವಿಲ್ಲ. ಗಿಡ ನೆಡುವುದು ಮುಖ್ಯವಲ್ಲ, ಅದನ್ನು ಪೋಷಣೆ ಮಾಡುವುದು ಅತಿ ಮುಖ್ಯ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪ್ರಾದೇಶಿಕ ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಏರ್ಪಡಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಮನೆಗಳ ಆವರಣ ಮತ್ತು ಕೃಷಿಕರಾಗಿದ್ದರೆ ತಮ್ಮ ಜಮೀನುಗಳಲ್ಲಿ ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಣೆ ಮಾಡಬೇಕು. ಸಸಿ ನೆಟ್ಟ ಮೇಲೆ ಅವುಗಳಿಗೆ ನೀರು ಹಾಕಿ ಪೋಷಣೆ ಮಾಡಿದರೆ ಮರವಾಗಿ ಬೆಳೆದು ಶುದ್ಧ ಗಾಳಿ ನೀಡುತ್ತದೆ, ಚೆನ್ನಾಗಿ ಮಳೆಯಾಗಿ ನೀರು ಸಿಗುತ್ತದೆ ಎಂದರು. ಪ್ರತಿಯೊಬ್ಬರು ನಾನೊಂದು 5 ಗಿಡವನ್ನಾದ್ರೂ ನೆಡಬೇಕು ಅನ್ನುವಂತ ಪ್ರತಿಜ್ಞೆ ನಾವು ಮಾಡ್ಬೇಕಾಗುತ್ತೆ. ಇವತ್ತು ನೀವು ನೋಡ್ಬಹುದು, ಪರಿಸರ ಇಲ್ಲದ್ರೆ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ಇನ್ನಷ್ಟು ಈ ಮರಗಳಿರ್ಬೋದು ಇಂಥದಕ್ಕೆ ನಾವೇನಾದ್ರೂ ಕತ್ತರಿ ಹಾಕಿದ್ರೆ ಈ ನಾಗರಿಕರು ಅಷ್ಟೇ ನಾವೆಲ್ಲರೂ ಇವತ್ತು ಪಣ ತೊಡೋಣ, ಈ ಪರಿಸರ ಸಂರಕ್ಷಣೆ ಮಾಡೋ ಕೆಲಸ ನೀವೆಲ್ಲ ಮಾಡೋಣ ಅನ್ನೋ ಮಾತನ್ನು ಹೇಳುತ್ತಾ ತಮ್ಗೆಲ್ಲರಿಗೂ ವಂದನೆ ತಿಳಿಸಿ ನನ್ನ ಮಾತು ಮುಗಿಸುತ್ತೇನೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಪ್ರವಾಸಿ ಮಂದಿರದ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಶಾಂತ್, ಖಾನಗೌಡ ಪಾಟೀಲ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಬಿಇಒ ತನುಜ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ, ಸಾಮಾಜಿಕ ಅರಣ್ಯಾಧಿಕಾರಿ ರವಿಶಂಕರ್ ರೆಡ್ಡಿ, ಉಪನಿರೀಕ್ಷಕ ಅಣ್ಣಪ್ಪ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಾಡು ಎಂಬುದು ನನಗೆ ಕನ್ನಡ ಭಾಷೆ, ಸಾಹಿತ್ಯ, ನೆಲ, ಜಲವನ್ನು ಉಳಿಸುವುದು ಕೆಲಸವಾಗಬಾರದು. ಅದು ನಿಮ್ಮೆಲ್ಲರ ಬದುಕಿನ ಭಾಗವಾಗಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಕೆಲಸ ಮತ್ತು ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು.
ಶಿಡ್ಲಘಟ್ಟ ನಗರದ ಶ್ರೀ ನಗರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕನ್ನಡವು ಕೇವಲ ಭಾಷೆ ಮಾತ್ರವಲ್ಲ, ಅದು ಬದುಕನ್ನು ಕಟ್ಟಿಕೊಳ್ಳುವ ಮಾಧ್ಯಮ. ಜಗತ್ತಿನೊಂದಿಗೆ ನಮ್ಮನ್ನು ಬೆಸೆಯುತ್ತದೆ. ಹಾಗಾಗಿ ಕನ್ನಡ ಭಾಷೆಯ ಉಳಿವು ಬೆಳವಣಿಗೆಯೊಂದಿಗೆ ಕನ್ನಡಿಗರಾದ ನಮ್ಮ ಬದುಕು ಕೂಡ ಹಸನಾಗಲಿದೆ. ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸುವ ಕೆಲಸ ಆಗಬೇಕು ಎಂದರು. ನಮ್ಮ ಅಭಿಪ್ರಾಯ ನಮ್ಮ ವರಿಷ್ಠರಿಗೆ ಮತ್ತು ಎಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಕ್ಷೇತ್ರದ ಒಂದು ಉತ್ತಮ ರೀತಿಯ ಅಭಿವೃದ್ಧಿಯಾಗಿ ಈ ಕ್ಷೇತ್ರವನ್ನು ಉನ್ನತ ಸ್ಥಾನ ತಗೊಳ್ಳೋದು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಿಕಟಪೂರ್ವ ಅಧ್ಯಕ್ಷ ಬಿಆರ್ ಅನಂತಕೃಷ್ಣ ಅವರು ಪರಿಷತ್ನ ಧ್ವಜವನ್ನು ಪಟೇಲ್ ನಾರಾಯಣಸ್ವಾಮಿಗೆ ಹಸ್ತಾಂತರಿಸುವ ಮೂಲಕ ಪದಾಧಿಕಾರಿಗಳ ಪದಗ್ರಹಣ ನೆರವೇರಿತು. ಎಸ್ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಪೂರ್ಣಾಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಈ ವೇಳೆ ಶಿಡ್ಲಘಟ್ಟ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ, ಮಾಜಿ ಜಿಲ್ಲಾಧ್ಯಕ್ಷ ಎಸ್ವಿ ನಾಗರಾಜರಾವ್, ಪರಿಷತ್ನ ಪೋಷಕ ತಾದೂರು ರಘು, ರೈತ ಸಂಘದ ಬಿ ನಾರಾಯಣಸ್ವಾಮಿ, ಮುನಿಕೆಂಪಣ್ಣ, ತಾದೂರು ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಉತ್ತಮ ಗುಣಮಟ್ಟದ ಹಾಲು ಪಡೆಯಬೇಕಾದರೆ ಹಸುಗಳಿಗೆ ಉತ್ತಮ ಗುಣಮಟ್ಟದ ಮೇವು ನೀಡಬೇಕಾಗಿರುವುದರಿಂದ ಕಡಿಮೆ ಭೂ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿ ಬರುವಂತಹ ಹಾಗೂ ಗುಣಮಟ್ಟದ ಮೇವು ಬೆಳೆಯಲು ಹಾಲು ಉತ್ಪಾದಕರು ಮುಂದಾಗಬೇಕೆಂದು ಕೋಚಿಮಲ್ ನಿರ್ದೇಶಕ ಊಲವಾಡಿ ಅಶ್ವತ್ಥನಾರಾಯಣ ಬಾಬು ತಿಳಿಸಿದರು. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಹುಸೇನಪುರ ಗ್ರಾಮದಲ್ಲಿ ಐಸಿಎಆರ್ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಿಂದ ಹಾಲು ಉತ್ಪಾದಕ ರೈತರಿಗೆ ಹಮ್ಮಿಕೊಂಡಿದ್ದ ಪ್ರಾಯೋಗಿಕ ಮೇವಿನ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಕೋಚಿಮುಲ್ ನಿರ್ದೇಶಕ ಊಲವಾಡಿ ಅಶ್ವತ್ಥನಾರಾಯಣ ಬಾಬು ಭಾಗವಹಿಸಿ ಮಾತನಾಡಿ, ಗುಣಮಟ್ಟದ ಹಾಲು ದೊರೆಯಬೇಕಾದರೆ ಹಸುವಿಗೆ ಗುಣಮಟ್ಟದ ಮೇವು ನೀಡುವುದು ಅತಿ ಮುಖ್ಯ. ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಿಂದ ಬಡ ರೈತರಿಗೆ ನೀಡುತ್ತಿರುವ ಮೇವಿನ ವಿವಿಧ ಬೆಳೆಗಳ ಬಗ್ಗೆ ತರಬೇತಿ ಪಡೆದು ಕಡಿಮೆ ಭೂ ಪ್ರದೇಶದಲ್ಲಿ ಹೆಚ್ಚಿನ ಮೇವು ಬೆಳೆಸಿ ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಗಳಿಸಿ ಎಂದು ತಿಳಿಸಿದ ಅವರು, ಅಡುಗೆ ಸೋಡಾವನ್ನು ನಾವು ಹೆಚ್ಚಿಗೆ ದೋಸೆ ಹಾಕುವುದಕ್ಕೆ ಬಳಕೆ ಮಾಡುತ್ತೇವೆ. ಆದರೆ ಪ್ರತಿದಿನ ಹಸುವಿಗೆ ಅಡುಗೆ ಸೋಡಾ ಹಾಕುವುದರಿಂದ ಹಾಲಿನ ಗುಣಮಟ್ಟ ಹೆಚ್ಚುತ್ತದೆ ಎಂದರು. ಈ ಸಮಸ್ಯೆ ಇವತ್ತು ನಾವೇನು ಡೈರಿಗಳನ್ನು ಮಾಡಿದೀವೋ, ಈಗ ನಾಟಿ ತಳಿಗೂ ವೈಜ್ಞಾನಿಕವಾಗಿ ಬಂದಿರೋ ತಳಿಗೆ ಏನು ವ್ಯತ್ಯಾಸ ಇದೆ, ಅದು ಯಾವ ರೀತಿ ನಾವು ಪೌಷ್ಟಿಕಾಂಶ ಆಹಾರಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಮಸ್ಯೆ ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ಪ್ರತಿ ಹಂತದಲ್ಲೂ ಕೂಡ ಇವತ್ತು ಏನು ದೊಡ್ಡ ವಿಜ್ಞಾನಿಗಳು ಕೂತಿದ್ದಾರೋ ಎಲ್ಲರೂ ಕೂಡ ಇವತ್ತು ಅದನ್ನು ಕಂಡುಹಿಡಿದು ಇವತ್ತು ಹೊಸ ಇಂಥ ತಳಿಗಳನ್ನು ನಮ್ಮ ರೈತರಿಗೆ ಕೊಡಬೇಕು. ಅವರ ಮುಖ್ಯನ ಇವತ್ತು ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಬೇಕು. ಒಂದು ಇಡೀ ನೀವು ಇವತ್ತು ಸೋಡಾ ಹಾಕಿ ಅಂತ, ಸೋಡಾ ನಾವು ಹಸುಗೆ ಹಾಕಬೇಕು. ಆದರೆ ನಾವು ಏನು ಮಾಡ್ತಿದ್ದೀವಿ, ಹಸುಗೆ ಹಾಕೋದು ಬಿಟ್ಬಿಟ್ಟು ಇದು ದೋಸೆಗೆ ಹಾಕ್ತಾಯಿದ್ವಿ, ದೋಸೆಗೆ ಉಪಯೋಗ ಅಂದ್ಕೊಂಡಿದ್ದೀವಿ. ಆದರೆ ಅದು ಹಸುಗೆ ಹಾಕಿದ್ರೆ 1 ಲೀಟ್ರ್ ಹಾಲು ಜಾಸ್ತಿ ಆಗ್ತದೆ. ಆದರೆ ಕೆಲವು ರೈತರು ಏನು ಮಾಡ್ತಾರೆ, ಈಗಲೂ ಕೆಲವು ರೈತರು, ಎಲ್ಲರೂ ಅಂತ ಹೇಳೋದಿಲ್ಲ, ಹಾಲಿಗೆ ಡಿಗ್ರಿ ಜಾಸ್ತಿ ಬರಬೇಕು ಅಂತ ಇವತ್ತು ಅದನ್ನು ಉಪ್ಪು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ. ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕ ರೈತರಿಗೆ ಉಚಿತ ಮೇವಿನ ಬೀಜಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎನ್ಡಿಆರ್ಐ ಮುಖ್ಯಸ್ಥ ಡಾಕ್ಟರ್ ಅರವಿಂದಂ ಡಾಲಿ, ಡಾಕ್ಟರ್ ಸುಭಾಷ್, ಡಾಕ್ಟರ್ ಸಿದ್ದರಾಮಣ್ಣ, ಹುಸೇನ್ಪುರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಮತಾ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶದಲ್ಲಿ 10 ಹಲವು ಗಂಭೀರ ಸಮಸ್ಯೆಗಳಿದ್ದವು. ಅನಕ್ಷರತೆ, ಬಡತನ, ಅಪೌಷ್ಟಿಕತೆ, ಆಹಾರದ ಕೊರತೆ ಮತ್ತಿತರ ಸಮಸ್ಯೆಗಳು, ಸವಾಲುಗಳಿದ್ದವು. ಅಂತಹ ಸಂದರ್ಭದಲ್ಲಿ ಸವಾಲುಗಳನ್ನು ದಿಟ್ಟವಾಗಿ ಮೆಟ್ಟಿ ನಿಂತು ಅಭಿವೃದ್ಧಿಗೆ ನಾಂದಿ ಹಾಡಿದ ಮಹಾನ್ ನಾಯಕರಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಕೂಡ ಒಬ್ಬರಾಗಿದ್ದರು ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶನಿವಾರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 38ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಉದ್ಘಾಟಿಸಿ
ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶದಲ್ಲಿ ಹಲವು ಗಂಭೀರ ಸಮಸ್ಯೆಗಳಿದ್ದವು. ಅನಕ್ಷರತೆ, ಬಡತನ, ಅಪೌಷ್ಟಿಕತೆ, ಆಹಾರದ ಕೊರತೆ ಮತ್ತಿತರ ಸಮಸ್ಯೆಗಳು, ಸವಾಲುಗಳಿದ್ದವು. ಅಂತಹ ಸಂದರ್ಭದಲ್ಲಿ ಸವಾಲುಗಳನ್ನು ದಿಟ್ಟವಾಗಿ ಮೆಟ್ಟಿನಿಂತು ಅಭಿವೃದ್ಧಿಗೆ ನಾಂದಿ ಹಾಡಿದ ಮಹಾನ್ ನಾಯಕರಲ್ಲಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಕೂಡ ಒಬ್ಬರು. ಅಂದಿನ ಕೇಂದ್ರ ಸರ್ಕಾರದಲ್ಲಿ ಹಲವು ಮಹತ್ವದ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಆ ಖಾತೆಗಳಿಗೆ ಸೂಕ್ತ ನ್ಯಾಯ ಕೊಟ್ಟು ಇಂದು ಪ್ರಾತಸ್ಮರಣೀಯರಾಗಿ ಉಳಿದಿದ್ದಾರೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕ್ರಾಂತಿಕಾರಿ ನಿಲುವು, ಮತ್ತೊಂದು ಕಡೆ ಅಭಿವೃದ್ಧಿಯ ಒಲವು, ಎರಡನ್ನೂ ಮೈಗೂಡಿಸಿರ್ತಕ್ಕಂಥ ನಮ್ಮ ದೇಶದ ಉಪ ಪ್ರಧಾನಿಗಳಾಗಿ ಕೆಲಸವನ್ನು ಮಾಡಿ ಹಲವಾರು ನಮ್ಮ ಸಂಸತ್ತಿನಲ್ಲಿ, ನಮ್ಮ ದೇಶದಲ್ಲಿ ಹಲವಾರು ಖಾತೆಗಳನ್ನ ನಿಭಾಯಿಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಕೂಡ ಒಬ್ಬರು. ನಿಮಗೆ ಗೊತ್ತಿರಲಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಲಿ, ನೂತನ ಎಡಿಸಿ ಎನ್ ಭಾಸ್ಕರ್, ಎಎಸ್ಪಿಆರ್ಐ ಖಾಸಿಂ, ಸಮಾಜ ಕಲ್ಯಾಣ ಅಧಿಕಾರಿ ತೇಜನಂದ ರೆಡ್ಡಿ, ಸಹಾಯಕ ನಿರ್ದೇಶಕ ಶೇಷಾದ್ರಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಧ್ಯಮಗಳು ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಬೆಳಕು ತೋರುವ ಕೆಲಸ ಮಾಡಬೇಕು. ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಹಿರಿದು. ಪತ್ರಕರ್ತರು ವಸ್ತುನಿಷ್ಠ ವರದಿಗಳಿಗೆ ಆದ್ಯತೆಯನ್ನು ನೀಡುವ ಮೂಲಕ ಸಮಾಜದ ಏಳಿಗೆಗೆ ಶ್ರಮಿಸಬೇಕಿದೆ ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಹೇಳಿದರು. ಗೌರಿಬಿದನೂರು ಎಸ್ಎಸ್ಇಎ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ತಹಶೀಲ್ದಾರ್ ಮಹೇಶ್ ಪತ್ರಿ, ಸಮಾಜದ ಅಭ್ಯುದಯಕ್ಕೆ ಪತ್ರಿಕಾ ರಂಗದ ಕೊಡುಗೆ ಅಪಾರವಾಗಿದ್ದು, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ, ಸರ್ಕಾರಗಳನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡುವ ಹರಿತವಾದ ಶಕ್ತಿ ಪತ್ರಕರ್ತರ ಲೇಖನಿಗಿದೆ. ಅದನ್ನು ಸರಿಯಾದ ಮಾರ್ಗದಲ್ಲಿ ಸಮಾಜ ಏಳಿಗೆಗೆ ಬಳಕೆಯಾಗುವಂತೆ ಮಾಡಬೇಕಿದೆ ಎಂದರು. ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗಿಂತಲೂ ನಮ್ಮ ಗೌರಿಬಿದನೂರಲ್ಲಿರೋ ಪತ್ರಕರ್ತರು ಯಾವುದಕ್ಕೂ ಯಾವುದೇ ಆಮಿಷಕ್ಕೂ ಒಳಗಾಗೋದಿಲ್ಲ. ತಮ್ಮ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ ಯಾರಾದ್ರೂ ಪ್ರಾಮಾಣಿಕ ಅಧಿಕಾರಿಗಳಿಗೆ ಯಾರಾದ್ರೂ ಇಮ್ಮಿಡಿಯೇಟ್ ಬೆಂಬಲಕ್ಕೆ ಬಂದ್ರೆ ಅದು ಮತ್ಯಾರು ಅಲ್ಲ, ಅದು ನಮ್ಮ ಪತ್ರಕರ್ತರು ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ. ಪ್ರಾಮಾಣಿಕವಾಗಿ ದುಡಿಯುವಂತ ಅಧಿಕಾರಿಗಳೇ ನಮ್ಮ ಫಸ್ಟ್ ಬರೋದು ಬೆಂಬಲಕ್ಕೆ ಅಂದ್ರೆ ನಮ್ಮ ಪತ್ರಕರ್ತರು. ಅಂತ ಪತ್ರಕರ್ತರು ನಮ್ಮ ಗೌರಿಬಿದನೂರಲ್ಲಿ ಇದ್ದಾರೆ. ಈ ಸಮಾರಂಭದಲ್ಲಿ ಒಂದು ನಮ್ಮನ್ನು ಆಹ್ವಾನಿಸಿ, ಯಾಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ ಅಂತ ನಾವು ತಿಳ್ಕೋಬೇಕು. ನಮಗೆ ನಮ್ಮಿಂದ ಒಂದು ಮಾರ್ಗದರ್ಶನ ಮಕ್ಕಳಿಗಾಗ್ಲಿ, ಅದೇ ತರ ನಾವಿಲ್ಲಿ ಬಂದಿದೀವಿ ಅಂದ್ರೆ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದ ಹಾಗೂ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಅಧ್ಯಕ್ಷ ದೇವಿ ಮಂಜುನಾಥ್, ಬಾಲಕೃಷ್ಣ, ಎಂ ನರಸಿಂಹಮೂರ್ತಿ, ಎಂ ಮೋಹನ್, ಕಾಲೇಜು ಪ್ರಾಂಶುಪಾಲ ಜಿವಿ ಶ್ರೀನಿವಾಸ್, ಪಠಾಣ್ ಸೈಫುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸೈಕಲ್ ಎತ್ತಿನ ಗಾಡಿ ಇದ್ದ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಪಕ್ಷವನ್ನು ಕಟ್ಟಿ ಬೆಳೆಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಅಂತಹ ಸಮಯದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕ ಶ್ಯಾಮ್ ಪ್ರಸಾದ್ ಮತ್ತು ದೀನದಯಾಳ್ ರವರು ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕೆಂದು ತಾಲೂಕು ಗ್ರಾಮಾಂತರ ಮಂಡಳ ಅಧ್ಯಕ್ಷ ರಾಜಣ್ಣ ತಿಳಿಸಿದರು. ಜನ್ಮದಿನ ಶುಭಾಕಾಂಕ್ಷೆಗಳು. ಚಿಂತಾಮಣಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ರಾಜಣ್ಣರವರು ಭಾಗವಹಿಸಿ ಶ್ಯಾಮ್ ಪ್ರಸಾದ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಅಂದು ಅವರು ಪಟ್ಟ ಶ್ರಮದಿಂದ ಪ್ರಸ್ತುತ ಕಾಲದಲ್ಲಿ ನಾವು ಅದರಲ್ಲಿನ ಕಾಲು ಭಾಗದಷ್ಟು ಶ್ರಮ ಪಟ್ಟರೆ ಪಕ್ಷವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಬಹುದು. ಹಿಂದುತ್ವ ಉಳಿವಿಗಾಗಿ ದುಡಿದ ಮಹಾನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಆರ್ಎಸ್ಎಸ್ನ ಮಾರ್ಗದರ್ಶನದಂತೆ ಜನ ಸಂಘ ಮಾಡಿ ಪ್ರಪಂಚ ಹಿಂದುತ್ವ ಭಾರತ ಹೇಗೆ ಇರಬೇಕು ಎಂದು ರೂಪುರೇಷೆಗಳನ್ನ ರೂಪಿಸಿದ್ದ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಎಂದರು. ಮಾರ್ಗದರ್ಶನ ಅವ್ರು ಯಾವ ತರ ಇವಾಗ ಎರಡರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಾವು ತಿಳ್ಕೊಬೇಕು. ಬೂತ್ ಮಟ್ಟದಲ್ಲಿ ಅವ್ರ ಮಾರ್ಗದರ್ಶನ ತಿಳ್ಕೊಬೇಕು. ಆ ಕಾಲದಲ್ಲಿ ಅವ್ರು ಆ ತರ ಪಾರ್ಟಿ ಕಟ್ಟಿದ್ದಾರೆ. ನಾವೀಗೆಲ್ಲಾ ಸೌಲಭ್ಯ ಇದೆ, ನಮಗೆ ಮೊಬೈಲ್ ಇದೆ, ಜನಗಳು ಸಂಪರ್ಕ ಮಾಡ್ಬೋದು, ಎಲ್ಲಾ ಮಾಡ್ಬೋದು. ಈ ಟೈಮಲ್ಲಿ ನಾವು ಪಕ್ಷ ಯಾವ್ದು ಸಂಘಟನೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಮಾರ್ಗದರ್ಶನ ತಗೊಂಡು
ಮಾಡಿದ್ರೆ ನಿಜವಾಗ್ಲೂ ಹೇಳ್ತಾರೆ ಚಿಂತಾಮಣಿ ತಾಲೂಕಲ್ಲಿ ಕೂಡ ನಾವು ಪಾರ್ಟಿನ ಸದೃಢವಾಗಿ ಬೆಳೆಸ್ಬೋದು. ಅವ್ರ ಉದಾಹರಣೆಗೆ ಅವ್ರ ತಗೊಂಡು ಸಾಕು ನಾವು ಬೆಳೆಸ್ಬೋದು. ಅದರಿಂದ ನಾವು ಅವ್ರ ಬಗ್ಗೆ ಈಗ ಒಂದು ದಿವಸ ಪೂಜೆ ಮಾಡೋದು. ಇವತ್ತು ಬರೀ ನಾವು ಜುಲೈ 6ನೇ ತಾರೀಕು ಪೂಜೆ ಮಾಡೋದಿಲ್ಲ. ಬೆಳಿಗ್ಗೆ ಎದ್ದು ಪ್ರತಿಯೊಂದು ಕಾರ್ಯಕರ್ತನು ನಾವು ಹೇಗೆ ದೇವ್ರು ನೆನೆಸ್ಕೊಂತೀವೋ ಆ ಥರ BJP ನಿಷ್ಠಾವಂತ ಕಾರ್ಯಕರ್ತರು ನಾವು ಅವ್ರನ್ನ ಬೆಳಿಗ್ಗೆ ಎದ್ದು ಅವ್ರನ್ನ ನಮಸ್ಕಾರ ಮಾಡಿಕೊಂಡು ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಮಂಜುನಾಥಾಚಾರಿ, ಮುಖಂಡರಾದ ಮಹೇಶ್ ಬಾಯ್, ಶಿವಾರೆಡ್ಡಿ, ವೆಂಕಟೇಶ್, ಬನಹಳ್ಳಿ ಮಂಜು ಸೇರಿದಂತೆ ಎಲ್ಲ ಬಿಜೆಪಿ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಎನ್ಸಿಸಿಯು ವಿದ್ಯಾರ್ಥಿಗಳನ್ನ ಉತ್ತಮ ನಾಗರಿಕರನ್ನ ಆಗಿಸಲು ಚಾರಿತ್ರ್ಯ, ಧೈರ್ಯ, ಒಡನಾಟ, ಶಿಸ್ತು, ಫಿಟ್ನೆಸ್, ನಾಯಕತ್ವ ಮತ್ತು ಜಾತ್ಯತೀತ ದೃಷ್ಟಿಕೋನ, ಸಾಹಸ ಮನೋಭಾವ ಮತ್ತು ಕ್ರೀಡಾ ಮನೋಭಾವದ ಗುಣಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನ ಹೊಂದಿದೆ ಎಂದು ಯಂಗ್ ಇಂಡಿಯಾ ಶಾಲೆಯ ಮುಖ್ಯಸ್ಥ ಡಿ ಶಿವಣ್ಣ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಯಂಗ್ ಇಂಡಿಯಾ ಶಾಲಾ ಆವರಣದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ಸಿ ಪ್ರಮಾಣ ಪತ್ರಗಳನ್ನು ಯಂಗ್ ಇಂಡಿಯಾ ಶಾಲೆಯ ಮುಖ್ಯಸ್ಥ ಡಿ ಶಿವಣ್ಣ ವಿತರಣೆ ಮಾಡಿ ಮಾತನಾಡಿ, ತರಬೇತಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಎನ್ಸಿಸಿಯಿಂದ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಈ ಪ್ರಮಾಣ ಪತ್ರಗಳು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದಲ್ಲಿ ಮೀಸಲಾತಿ ಪಡೆಯಲು ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಪಡೆಯಲು ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲದೆ ಎನ್ಸಿಸಿ ತರಬೇತಿಯಿಂದ ಶಿಸ್ತುಬದ್ಧ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವ ರೀತಿಯಲ್ಲಿ ಉಪಯುಕ್ತವಾಗುತ್ತದೆ ಎಂದರು. ಎನ್ಸಿಸಿ ಕ್ಯಾಂಪ್ and they have learnt a number of things. Most important is what she told. They have learned discipline. Discipline is the most important thing in our life. Whoever made some achievement, they have made only through their discipline. Without discipline, you can't achieve anything. 10 ದಿನಗಳ ಕಾಲ ಎನ್ಸಿಸಿಯಲ್ಲಿ ವಿದ್ಯಾಶಿಲ್ಪ ಅಕಾಡೆಮಿ, ಯಲಹಂಕ, ಬೆಂಗಳೂರು, ಫೈಕಾರ್ ಬೆಟಾಲಿಯನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ಭಾಗವಹಿಸಿ ಇದರಲ್ಲಿ ಯಂಗ್ ಇಂಡಿಯಾ ಶಾಲೆಯ ಮಕ್ಕಳು ಥ್ರೋಬಾಲ್, ಹಗ್ಗ ಜಗ್ಗಾಟ, ಗ್ರೂಪ್ ಡ್ಯಾನ್ಸ್, ಡ್ರಾಯಿಂಗ್, ಪ್ರಬಂಧ ಸ್ಪರ್ಧೆ ಮುಂತಾದವುಗಳಲ್ಲಿ ಭಾಗವಹಿಸಿ ಎಲ್ಲಾ ಕ್ರೀಡೆಗಳಲ್ಲಿ ವಿಜೇತರಾಗಿ ಶಾಲೆಗೆ ಕೀರ್ತಿ ತಂದಿದ್ದು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದವರನ್ನು ಅಭಿನಂದಿಸಿ ಪ್ರಮಾಣ ಪತ್ರಗಳನ್ನು ಇಂದು ವಿತರಿಸಲಾಯಿತು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇತ್ತೀಚೆಗೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸ್ಪರ್ಧಾ ಮನೋಭಾವ ಹೆಚ್ಚಾಗುತ್ತಿದೆ. ಒಬ್ಬರಿಗಿಂತ ಒಬ್ಬರು ವಿಭಿನ್ನ ಶೈಲಿಯಲ್ಲಿ ವಿಜ್ಞಾನದ ಮಾದರಿ, ಸಾಮಾಜಿಕ ಜವಾಬ್ದಾರಿ ಮತ್ತು ಪರಿಸರ ರಕ್ಷಣೆಗಳನ್ನು ಸ್ತಬ್ಧ ಚಿತ್ರ, ವರ್ಣಚಿತ್ರಗಳ ಮೂಲಕ ತೋರಿಸುವುದರಲ್ಲಿ ಮುಂದಿದ್ದಾರೆ. ಅಂಥದೊಂದು ಸಾಕ್ಷಿಗೆ ಇಂದು ಚಿಕ್ಕಬಳ್ಳಾಪುರ ನಗರದ ಗುಡ್ ಶೆಫರ್ಡ್ ಸ್ಕೂಲಿನ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಇಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಇಸ್ರೋ ರಾಕೆಟ್, ಸೋಲಾರ್ ಲೈಟ್, ಜೆಸಿಬಿ ಯಂತ್ರ, ಟ್ರಾಫಿಕ್ ಸಮಸ್ಯೆಗಳು, ರೈತರ ಸಹಕಾರಿ ಪಂಪ್ ಸೆಟ್ ಮಾದರಿ, ಪರಿಸರ ಸಂರಕ್ಷಣೆ, ಅರಣ್ಯೀಕರಣ ಮಾಡುವ ಕುರಿತು ತಯಾರಿಸಿ ತಂದು ಪ್ರದರ್ಶಿಸಿದ ಮಾದರಿಗಳನ್ನು ಪೋಷಕರು, ಶಾಲಾ ಸಿಬ್ಬಂದಿ ವೀಕ್ಷಿಸಿದ್ರು. ಶಾಲಾ ವ್ಯವಸ್ಥಾಪಕಿ ವಿಜಯ, ಜೇಮ್ಸ್, ಭಾರತಿ, ಶೀಲಾ ಇನ್ನಿತರರು ಉಪಸ್ಥಿತರಿದ್ದರು. ಮಕ್ಕಳ ಮಾದರಿ ಪ್ರದರ್ಶನಕ್ಕೆ ಸಲಹೆ ನೀಡಿದರು.
ಚಿಕ್ಕಬಳ್ಳಾಪುರ ಪೌರಾಯುಕ್ತ ಮಂಜುನಾಥ್ ರವರಿಗೆ ವರ್ಗಾವಣೆಯಾಗಿದೆ. ಆದರೆ ಎಲ್ಲಿಗೆ ಅಂತ ಜಾಗ ತೋರಿಸಿಲ್ಲ. ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಾಗಿನಿಂದ ಉತ್ತಮ ಕಾರ್ಯಚಟುವಟಿಕೆ ಮಾಡುತ್ತಿದ್ದರು. ನಗರಸಭೆ ಸದಸ್ಯರ ಮಾತು ಕೇಳುತ್ತಿರಲಿಲ್ಲ, ಖಡಕ್ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದರು ಅನ್ನೋ ಕಾರಣಕ್ಕೆ ಕೆಲವು ನಗರಸಭಾ ಸದಸ್ಯರು ತಿರುಗಿಬಿದ್ದಿದ್ದರು. ಇವತ್ತೂ ಸಹ ನಗರೋತ್ಥಾನ ಹಣ ಒಂದೇ ವಾರ್ಡ್ಗೆ ಹಾಕಿ ತಾರತಮ್ಯ ಎಸಗಿದ್ದಾರೆ ಅಂತ ಕೆಲವು ಸದಸ್ಯರು ಡಿಸಿಗೆ ದೂರು ನೀಡಿದ್ದರು. ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಅಂತೂ ಇವರು ಪೌರಾಯುಕ್ತರ ಗ್ರೇಡ್ ಆಫೀಸರ್ ಅಲ್ಲ, ಇವರಿಗೆ ಅಮಾನತು ಮಾಡಬೇಕೆಂದು ಕೋರ್ಟಿಗೆ ಹೋಗಿ ಇವರ ವಿರುದ್ಧ ಆದೇಶ ಮಾಡಿಸಿದ್ದರೂ ಸರ್ಕಾರ ಕೇರ್ ಮಾಡಿರಲಿಲ್ಲ. ಆದ್ರೆ ಇಂದು ವರ್ಗಾವಣೆಯಾಗಿದ್ದು ಇಲ್ಲಿಗೆ ಯಾರನ್ನು ಇನ್ನೂ ಹಾಕಿಲ್ಲ ಎಂಬುದು ತಿಳಿದು ಬಂದಿದೆ. 40 ವರ್ಷಗಳ ಹೋರಾಟ ಫಲವಾಗಿ ಇಂದು ಮಾಲೂರು ತಾಲೂಕು ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ 1.5 ಎಕರೆ ಭೂಮಿ ಮಂಜೂರಾಗಿದ್ದು ಶಾಸಕ ಕೆವೈ ನಂಜೇಗೌಡರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಲಾರಿ ಮಾಲೀಕರ ಸಂಘದ ವತಿಯಿಂದ ಧನ್ಯವಾದಗಳು ತಿಳಿಸಿದರು. ಶಾಸಕ ಕೆವೈ ನಂಜೇಗೌಡ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ರಮೇಶ್ ರವರು ತಾಲೂಕು ಸೌಧದಲ್ಲಿ ಸಭೆ ನಡೆಸಿ ಟೇಕಲ್ ರಸ್ತೆಯಲ್ಲಿರುವ ಸರ್ಕಾರಿ ಭೂಮಿಯನ್ನ ಗುರುತಿಸಿ ಲಾರಿ ಮಾಲೀಕರ ಸಂಘಕ್ಕೆ ಮಂಜೂರು ಮಾಡಿಸಿದ್ದಾರೆ. ಅಲ್ಲದೆ ಶಾಸಕರ ನಿಧಿಯಿಂದ ಸಂಘದ ಕಟ್ಟಡಕ್ಕೆ ಅನುದಾನ ನೀಡಲಾಗುವುದು ಎಂದು ಭರವಸೆ ನೀಡಿದ್ದು, ಲಾರಿ ಮಾಲೀಕರ ಸಂಘದ ವತಿಯಿಂದ ಶಾಸಕ ಕೆವೈ ನಂಜೇಗೌಡರಿಗೆ ಮತ್ತು ತಹಶೀಲ್ದಾರ್ ಕೆ ರಮೇಶ್ ರವರಿಗೆ ಲಾರಿ ಮಾಲೀಕರ ಸಂಘದ ವತಿಯಿಂದ ಪ್ರಧಾನ ಕಾರ್ಯದರ್ಶಿ ಎನ್ ರಾಮಕೃಷ್ಣಪ್ಪ ಧನ್ಯವಾದಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಸರ್ವೆ ಇಲಾಖೆ ಅಶ್ವಿನಿ, ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎನ್ ಮುನಿರಾಜು, ಗೌರವಾಧ್ಯಕ್ಷ ಎಬಿ ಕೃಷ್ಣಪ್ಪ, ಉಪಾಧ್ಯಕ್ಷ ಪಾಪರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಚಿಮುಲ್ ರೈತರಿಗೆ 2 ರು ಕಡಿತ ಮಾಡಿದ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್. ವಾಲ್ಮೀಕಿ ನಿಗಮದ ಹಣ ತಿಂದವರಿಗೆ ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಲಿ. ವಾಲ್ಮೀಕಿ ನಿಗಮದಲ್ಲಿ ಹಣ ವರ್ಗಾವಣೆ ಆಗಿರೋದು ನಿಜ, ಶಾಸಕ ಕೊತ್ತೂರು ಮಂಜುನಾಥ್. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯನ್ನು ದಶಪಥ ರಸ್ತೆ ಮಾಡುವಂತೆ ಸಂಸದ ಸುಧಾಕರ್ ಮನವಿಗೆ ತಾತ್ವಿಕ ಒಪ್ಪಿಗೆ. 5 ಪ್ಯಾಕೇಜ್ಗಳಲ್ಲಿ ಯೋಜನೆ ರೂಪಿಸಲು ಅಧಿಕಾರಿಗಳಿಗೆ ಸೂಚಿಸಿದ ನಿತಿನ್ ಗಡ್ಕರಿ. ಭೂ ಪರಿವರ್ತನೆಗಾಗಿ ಲಂಚದ ಹಣ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ದಾಳಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ 2 ಅಧಿಕಾರಿಗಳು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.